ನಿಮ್ಮೆಲ್ಲರನ್ನು ಕೂಡ ವಂದಿಸ್ತೀವಿ. ನಾವೆಲ್ಲರೂ ಕೂಡ ಅನೇಕ ವಸ್ತುಗಳನ್ನ ಆಚೆ ಕಂಪ್ನಿಗಳಿಂದ ಖರೀದಿಸ್ತೀವಿ. ಆದ್ರೆ ಈ ಎಲ್ಲ ವಸ್ತುಗಳು ಒಂದಲ್ಲ ಒಂದು ದಿವಸ ಏನಾಗ್ತದೆ ಅಂದ್ರೆ ರಿಪೇರಿ ಆಗೋದು, ಇಲ್ಲಾಂದ್ರೆ ಕೆಲಸ ಮಾಡೋದು ನಿಂತೋಗೋದು, ಇಲ್ಲ ಹಾಳಾಗೋದು, ಏನಾದ್ರೂ ಒಂದು ಆಗೇ ಆಗುತ್ತದೆ. ಅದಕ್ಕೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಒಂದು ವಿಷಯ ಹೇಳ್ತದೆ. ಏನಂದ್ರೆ 2 ಕೊರಿಂಥ 4:18 ಹೇಳ್ತದೆ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದೇ ಇರುವಂತವುಗಳನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುತ್ತದೆ, ಕಾಣದೇ ಇರುವಂಥದ್ದು ಸದಾಕಾಲ ಇರುವಂಥದ್ದು. ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನ ಕಾಣದೇ ಇರುವಂಥದ್ದನ್ನ ಲಕ್ಷಿಸುವುದಕ್ಕೆ, ಅಂದ್ರೆ ಗಮನ ಕೊಡೋದಕ್ಕೆ, ಬಯಸುವುದಕ್ಕೆ, ಹುಡುಕುವುದಕ್ಕೆ, ಅದಕ್ಕೋಸ್ಕರ ತವಕ ಪಡುವುದಕ್ಕೆ ಕರೆಯುವಂತವನಾಗಿದ್ದಾನೆ. ಯಾಕೆಂದ್ರೆ ಕಾಣದೇ ಇರುವಂಥದ್ದೇ ಶಾಶ್ವತವಾಗಿರ್ತದೆ. ಕಾಣದೇ ಇರುವಂತಹ ಕೆಲವೊಂದು ಕಾರ್ಯಗಳು ದೇವರಿಂದ ನಾವು ಅನುಭವಿಸಬಹುದು. ಮೊದಲನೇದಾಗಿ ಏನಂದ್ರೆ ಆತನ ಪ್ರೀತಿ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತಿದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ನಿಮಗೊಂದು ಗೊತ್ತಾ, ಈ ಲೋಕದಲ್ಲಿ ಜ್ಞಾನ ಹೆಚ್ಚಾಗುತ್ತಾ ಇದೆ. ಇವತ್ತು ತಂತ್ರಜ್ಞಾನ ಅತಿ ವೇಗವಾಗಿ ಬೆಳೀತಾ ಇದೆ. ಹಣ ಕೂಡ ಮನುಷ್ಯನಲ್ಲಿ ಹೆಚ್ಚಾಗುತ್ತಾ ಇದೆ, ಐಶ್ವರ್ಯ ಹೆಚ್ಚಾಗುತ್ತಾ ಇದೆ. ಯಾವುದು ಕಡಿಮೆ ಆಗುತ್ತಾ ಇರೋದು ನಾವು ನೋಡ್ತಾ ಇಲ್ಲ. ಆದ್ರೆ ಮನುಷ್ಯನ ಹೃದಯದಲ್ಲಿ ಒಂದು ಕಡಿಮೆ ಆಗ್ತಾ ಇದೆ. ಈ ಲೋಕದಲ್ಲಿ ಇರುವಂತಹ ಒಂದು ಕಡಿಮೆ, ಮನುಷ್ಯನ ಭಾವನೆಯಲ್ಲಿ ಪ್ರೀತಿ ಕಡಿಮೆ ಆಗುತ್ತಾ ಇದೆ. ಅವನು ಮತ್ತೊಬ್ಬರಿಂದ ಹೇಗೆ ಪ್ರೀತಿಯನ್ನು ಹೊಂದಿಕೊಳ್ತಾ ಇದ್ದಾನೋ, ಸ್ವಾಕೇಂದ್ರೀಕೃತವಾಗಿ ಮತ್ತೊಬ್ಬರನ್ನ ಪ್ರೀತಿಸ್ತಾ ಇದ್ದಾನೆ. ಅವನಿಗೆ ಸಿಕ್ಕಿದ್ರೆ ಅದನ್ನ ಮತ್ತೊಬ್ಬರನ್ನು ಕೂಡ ಅದನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಅವನು ಎಲ್ಲಿ ಪ್ರೀತಿಯನ್ನು ಹೊಂದಿಕೊಳ್ತಾ ಇದ್ದಾನೋ ಅಲ್ಲಿ ಪ್ರೀತಿಸ್ತಾ ಇದ್ದಾನೆ. ಈ ರೀತಿಯಾಗಿ ಪ್ರೀತಿ ಕೊರತೆಯಲ್ಲಿ ಮನುಷ್ಯನ ಹೃದಯದಲ್ಲಿ ಹಾದು ಹೋಗುತ್ತಾ ಇದೆ. ಆದರೆ ಯೇಸು ನಮ್ಮನ್ನ ಶಾಶ್ವತವಾಗಿ ಪ್ರೀತಿಸುವನಾಗಿದ್ದಾನೆ. ಆತನ ಪ್ರೀತಿ ಬರೀ ಮಾತುಗಳಾಗಿರ್ಲಿಲ್ಲ, ಅದು ಕ್ರಿಯೆಯಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಆತನ ನಮಗೋಸ್ಕರ ತೋರಿಸಿದನು. ರೋಮ 5:5 ಹೇಳ್ತದೆ, ಆತನ ಪ್ರೀತಿ ನಮ್ಮ ಹೃದಯದಲ್ಲಿ ಆತನ ಸುರಿಸುವನಾಗಿದ್ದಾನೆ. ಆತನ ಪ್ರೀತಿ ನಾವು ಪಾಪಿಗಳಾಗಿದ್ದಾಗ, ಬಲಹೀನರಾಗಿದ್ದಾಗ, ವೈರಿಗಳಾಗಿದ್ದಾಗ, ಇನ್ನೂ ದೇವರಲ್ಲಿ ಆಸಕ್ತಿ ಇಲ್ಲದೆ ಇದ್ದಾಗ, ಬಲ ಇಲ್ಲದೆ ಇದ್ದಾಗ ಆತನ ನನ್ನನ್ನ ನಿನ್ನನ್ನ ಪ್ರೀತಿಸುವಂತ ದೇವರು. ಆತನ ಪ್ರೀತಿಸಿ ಆತನ ಪ್ರೀತಿಯನ್ನು ಅನುಭವಿಸೋಣ. ನಮ್ಮ ಹೃದಯದಲ್ಲಿ ಯೇಸುವನ್ನ ನಮ್ಮ ಹೃದಯದಲ್ಲಿ ನಾವು ನಂಬುವಂಥದ್ದಾದ್ರೆ ಆತನ ಪ್ರೀತಿ ನಮ್ಮ ಹೃದಯದಲ್ಲಿ ಸೂರ್ಯ ಮಾಡ್ತದೆ. ಆಗ ನಾವು ಮತ್ತೊಬ್ಬರನ್ನು ಕೂಡ ಶಾಶ್ವತವಾಗಿ ಯಥಾರ್ಥವಾಗಿ ಪ್ರೀತಿಸುವರಾಗಿ ಮಾರ್ಪಡ್ತೀವಿ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.